ಬಂದಿದ್ದೇನೆ ಸರ್. ಮುಖ್ಯವಾಗಿ ನನ್ನ ಗಮನಕ್ಕೆ ಬಂದಂಥದ್ದು ಕೆಲವೊಂದು ಹುಮ್ನಾಬಾದ್ ಕೈಗಾರಿಕಾ ಪ್ರದೇಶದಲ್ಲಿನ ರಾಸಾಯನಿಕ ಕಾರ್ಖಾನೆಗಳು ವಿಷಯುಕ್ತ ರಾಸಾಯನಿಕ ತ್ಯಾಜ್ಯ ಇವತ್ತು ಕಾರಂಜ ನಮ್ಮದು ಮಾಂಜರಾ ನದಿಯಲ್ಲಿ ಮತ್ತು ಹಳ್ಳ ಕೊಳ್ಳದಲ್ಲಿ ಬಿಡ್ತಾ ಇದ್ದಾರೆ. ಇದರಿಂದ ಸಾರ್ವಜನಿಕ ಆರೋಗ್ಯಕ್ಕೆ ಮಾರಕ ಆಗಿದೆ ಅನ್ನುವಂಥದ್ದು ಭಾಳ ಸಾರ್ವಜನಿಕರ ಪ್ರತಿಕ್ರಿಯೆಯೂ ಇತ್ತು. ಮಾಧ್ಯಮದಲ್ಲಿ ಭಾಳಷ್ಟು ಚರ್ಚೆ ಆಗಿತ್ತು. ಹೀಗಾಗಿ ನಿನ್ನೆನೇ ನಾನು ಜಿಲ್ಲಾಧಿಕಾರಿಯವರಿಗೆ ಒಂದು ಆದೇಶವನ್ನು ಕೊಟ್ಟು ಈ ವಿಷಯುಕ್ತ ತ್ಯಾಜ್ಯ ಬಿಡುಗಡೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ಕಾರ್ಖಾನೆಗಳಿಗೆ ತತ್ಕ್ಷಣವೇ ಮುಚ್ಚಬೇಕು ಅಂತ ಹೇಳಿಕೊಟ್ಟಿದ್ದೇನೆ. ಮುಚ್ಚುವ ಆದೇಶ ಈಗಾಗಲೇ ಕೊಟ್ಟಿದ್ದೇನೆ ಸರ್ಕಾರದ ವತಿಯಿಂದ. ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್, ಹೆದ್ದಾರಿ ಬಂದ್ ಮಾಡಿ. ನಾನು ಅವರಿಗೆ ಮನವಿ ಮಾಡ್ತೇನೆ. ಕೆಮಿಕಲ್ ಫ್ಯಾಕ್ಟರಿ ಹೋಗ್ತಾ ಇದ್ದಾರೆ ಸರ್. ಈಗಾಗಲೇ ಸರ್ಕಾರ ಕ್ರಮ ಕೈಗೊಂಡಿದೆ. ಹಿಂದೆ ನಾನು ಅರಣ್ಯ ಮತ್ತು ಜೀವಿ ಪರಿಸರ ಇಲಾಖೆ ಸಚಿವನಾಗಿದ್ದಾಗ ಬೀದರ್ ಜಿಲ್ಲೆಯಲ್ಲಿರುವಂಥ ಎಲ್ಲ ಟೈರ್ ಪೈರೋಲಿಸಿಸ್ ಮತ್ತು ರಾಸಾಯನಿಕ ಕೈಗಾರಿಕೆಗಳೇನಿದ್ದು ಯಾವ್ಯಾವುದ್ರ ಮೇಲೆ ದೂರುಗಳಿದ್ದು ಎಲ್ಲವನ್ನೂ ಮುಚ್ಚುವಂಥ ಆದೇಶವನ್ನು ಕೊಟ್ಟಿದ್ದೆ. ಬೆಂಗಳೂರಿನ ಟೀಮ್ ಬಂದಿದೆ ಸರ್. ಹೌದು, ಅದಾದಮೇಲೆ ಏನಾಯಿತು ನನಗೂ ಗೊತ್ತಿಲ್ಲ. ಮಾಹಿತಿ ಇಲ್ಲದ ರೀತಿಯಲ್ಲಿ ಇವತ್ತು ಮತ್ತೆ ಅವರು ಪುನರಾರಂಭ ಮಾಡಿದ್ದಂಥದ್ದು ಇವತ್ತು ನನಗೆ ಇತ್ತೀಚೆಗೆ 3-4 ದಿವಸ ಕೆಳಗಡೆ ನನ್ನ ಗಮನಕ್ಕೆ ಬಂದಿದೆ. ಅದ್ರ ಬಗ್ಗೆ ಭಾಳ ಸಮಗ್ರವಾದಂಥ ಒಂದು ತನಿಖೆಯನ್ನು ನಡೆಸಲಿಕ್ಕೆ ಸೂಚನೆಯನ್ನು ಕೊಡ್ತೇನೆ. ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಯಾವ್ಯಾವ ಕೈಗಾರಿಕೆಗಳು ಈ ವಿಷಯುಕ್ತ ತ್ಯಾಜ್ಯ ಹಳ್ಳಕ್ಕೆ ಇವತ್ತು ಮತ್ತು ಮಾಂಜರಾ ನದಿಗೆ ಕಾರಂಜ ಡ್ಯಾಮ್ಗೆ ಏನು ಹಿನ್ನೀರಿಗೆ ಬಿಡುವಂಥದ್ದು ಏನು ಮಾಡ್ತಾ ಇದ್ದಾರೆ, ಆ ಕಡೆ ಕೆಲವೊಂದು ಕಡೆ ಬೇರೆಯವ್ರು ಮಾಡ್ತಾ ಇದ್ದಾರೆ. ಮಾಂಜರಾ ನದಿಗೂ ತ್ಯಾಜ್ಯ ನೀರು ಹೋಗ್ತಾ ಇದೆ ಅನ್ನುವಂಥ ದೂರುಗಳಿದೆ. ಅಂಥವೆಲ್ಲವನ್ನು ಸಮಗ್ರವಾಗಿ ಜಿಲ್ಲೆಯಲ್ಲಿರುವಂಥ ಎಲ್ಲ ಕೆರೆ, ಕಟ್ಟೆ, ನದಿ ಮತ್ತು ಇವೆಲ್ಲವನ್ನು ತಪಾಸಣೆ ಮಾಡಲಿಕ್ಕೆ ಕಳಿಸ್ತೇನೆ. ಮತ್ತು ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ ಅಥವಾ ಯಾವ್ಯಾವ ಕಾರ್ಖಾನೆಗಳು ವಿಷಯುಕ್ತ ತ್ಯಾಜ್ಯ ಬಿಡ್ತಾ ಇದ್ದಾರೆ ಅಂಥವ್ರ ಮೇಲೆ ಅತ್ಯಂತ ಕಠಿಣವಾದಂಥ ಕ್ರಮವನ್ನು ಸರ್ಕಾರ ತಗೊಳ್ಳುತ್ತದೆ ಅನ್ನುವಂಥ ಮಾತನ್ನು ತಮ್ಮ ಮುಖಾಂತರ